ನಮಸ್ಕಾರ ಎಲ್ರಿಗೂ. ಎಲ್ಲರೂ ಸೂಪರ್ಬ್ ಆಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಇಟ್ಸ್ ಅನದರ್ ಡಯಟ್ ಪ್ಲ್ಯಾನ್ ವಿಡಿಯೋ. ಸೊ ನನ್ನ ಲಾಸ್ಟ್ 2 ವೀಡಿಯೋಸ್ ನೋಡಿದರೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ, ಹೇಗೆ ನಾನು ವೆಯ್ಟ್ ಲಾಸ್ ಮಾಡಿದೆ ಅಂತ, 4 ತಿಂಗಳಲ್ಲಿ 10 kg ಹೇಗೆ ಕಡಿಮೆ ಆದೆ ಅಂತ. ಸೊ ಈ ಒಂದು ಡಯಟ್ ಸೀರೀಸ್ ನಾನು ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ಒಂದು ಹೆಲ್ತ್ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ. ಈಗ ನೋಡಿ, ವೆಯ್ಟ್ ಲಾಸ್ ಆಗೋದು ಬರೀ ನಾವು ಫಿಸಿಕಲ್ ಅಪಿಯರೆನ್ಸ್ಗೋಸ್ಕರ ಅಲ್ಲ. ಸಣ್ಣ ಆದರೆ ನಾನು ಚೆನ್ನಾಗಿ ಕಾಣಿಸ್ತೀನಿ ನೋಡೋದಕ್ಕೆ, ಆ ಥರ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡೋದಲ್ಲ. ನಾವು ಯಾವಾಗ ಹೆಲ್ದಿಯಾಗಿ ಆಹಾರನ ಸೇವಿಸ್ತೀವಿ, ಆಗ ನ್ಯಾಚುರಲ್ಲಾಗಿ ನಾವು ಫ್ಯಾಟ್ನ ಲೂಸ್ ಮಾಡ್ತೀವಿ, ಅಂದರೆ ಸಣ್ಣ ಹಾಕ್ತೀವಿ, ಜೊತೆಗೆ ಫಿಟ್ಟಾಗಿರ್ತೀವಿ. ಅದು ನಮಗೆ ಲಾಂಗ್ ಟರ್ಮ್ ಬೆನಿಫಿಟ್ ಕೂಡ ಸಿಗುತ್ತೆ. ಅಂದರೆ ಲಾಂಗ್ ಟರ್ಮಲ್ಲಿ ಅಂದರೆ ನಮ್ಮ ಹಾರ್ಮೋನ್ಸು ಸ್ಟೆಬಿಲೈಸ್ ಮಾಡುತ್ತೆ, ಬ್ಯಾಲೆನ್ಸ್ ಆಗಿರುತ್ತೆ. ಯಾರಿಗಾದರೂ PCOD, PCOS, ಥೈರಾಯ್ಡ್ ಇದ್ದರೆ ಈ ಥರ ಒಂದು ಡಯಟ್ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು BP, ಡಯಾಬಿಟೀಸ್, ಎಸ್ಪೆಷಲಿ ಡಯಾಬಿಟೀಸ್, ನಾನು ಹೇಳುವಂಥ ಡಯಟ್ನ ಫಾಲೋ ಮಾಡಿದ್ರೆ ಚಿಕ್ಕ ವಯಸ್ಸಿಂದಾನೇ ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಒಬೇಸಿಟಿ ಅಂದರೆ ಹೊಟ್ಟೆನಲ್ಲಿರುವಂಥ ಒಂದು ಬೊಜ್ಜಾಗಿರ್ಬೋದು, ಅದು ಕರಗಿಸೋದಕ್ಕೆ ಎಲ್ಲದಕ್ಕೂ ನಾನು ಹೇಳುವಂಥ ಡಯಟ್ ತುಂಬ ಹೆಲ್ಪ್ ಆಗುತ್ತೆ. ಬರೀ ಅದನ್ನು ವೆಯ್ಟ್ ಲಾಸ್ ಅನ್ನುವಂಥ ಪರ್ಸ್ಪೆಕ್ಟಿವಲ್ಲಿ ನೋಡೋದ್ರ ಬದಲು ಹೆಲ್ದಿಯಾಗಿ ಹೇಗೆ ನಾವು ಲೈಫ್ ಸ್ಟೈಲ್ನ ಕ್ರಿಯೇಟ್ ಮಾಡ್ಕೋಬೋದು, ಈ ಒಂದು ದೃಷ್ಟಿಕೋನದಲ್ಲಿ ನೋಡಿದ್ರೆ ಲೈಫು ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ನಾವು ಕೂಡ ಹೆಲ್ದಿಯಾಗಿರೋದ್ರಿಂದ ಅಂತ ಹೇಳ್ತಾ ಇವತ್ತಿನ ಒಂದು ಡಯಟ್ ಪ್ಲ್ಯಾನ್ನ ಸ್ಟಾರ್ಟ್ ಮಾಡೋಣ. ಸೊ ಇದು ನಾನು ವಾಟ್ ಐ ಈಟ್ ಇನ್ ಅ ಡೇ ಅಂತ ಕೂಡ ನೀವು ಅರ್ಥ ಮಾಡ್ಕೋಬೋದು. ಸೊ ಗೈಸ್, ತುಂಬ ಜನ ಕೇಳಿದ್ರಿ ನನಗೆ ಕಾಮೆಂಟಲ್ಲಿ, ಡಯಟ್ ಮಾಡೋದೇನೋ ಈಸಿ, ಬಟ್ ಅದನ್ನು ಮೇಂಟೈನ್ ಮಾಡೋದು ಕಷ್ಟ ಅಂತ. ಒಂದು ಸರಿ ನೋಡಿ, ನೀವು ಆ ಡಯಟ್ ಜರ್ನಿನಲ್ಲಿ ಬಂದುಬಿಟ್ರೆ ಅದು ಮೇಂಟೈನ್ ಮಾಡೋದಕ್ಕಷ್ಟು ಕಷ್ಟ ಅನಿಸೋದಿಲ್ಲ. ಯಾಕಂದರೆ ನಮ್ಮ ಬಾಡಿ ಏನಿದೆ ಅದು ಒಂದು ಹೆಲ್ದಿ ಈಟಿಂಗಿಗೆ ಅಭ್ಯಾಸ ಆಗೋಗಿರುತ್ತೆ, ರೂಢಿಯಾಗಿರುತ್ತೆ. ಈಗ ನಾನು ಮತ್ತೆ ಜಂಕ್ ಫುಡ್ಡನ್ನ ಸ್ಟಾರ್ಟ್ ಮಾಡ್ತೀನಂದರೆ ನಿಮ್ಮ ಬಾಡಿ ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತಿದ್ರೆ ನಾನು ಲಾಸ್ಟ್ ವೀಡಿಯೋಸಲ್ಲಿ ಹೇಳ್ತಾಯಿದ್ದೆ, ನಾನು ತುಂಬ ಸ್ವೀಟ್ಸ್ ತಿಂತಾಯಿದ್ದೆ, ಎಣ್ಣೆನಲ್ಲಿ ಕರೆದಿದ್ದು ಸಿಕ್ಕಾಪಟ್ಟೆ ತಿಂತಾಯಿದ್ದೆ. ನಾನು ಏನು ತಿಂತಾಯಿದ್ದೆ ಜಂಕ್ ಫುಡ್ಡು, ಅದನ್ನು ನಾನು ಯೋಚನೆ ಕೂಡ ಮಾಡ್ತಿರಲಿಲ್ಲ. ಸೊ ಆ ಥರ ಲೈಫ್ ಸ್ಟೈಲ್ ನಂದು ಇದ್ದಿದ್ದು. ಈಗ ವೆಯ್ಟ್ ಏನೋ ಲೂಸ್ ಆದೆ, ಹೆಲ್ತಿಯಾಗಿ ತಿಂತಾಯಿದ್ದೆ. ಈಗ ವೆಯ್ಟ್ ಲೂಸ್ ಆದಮೇಲೆ ನನ್ನ ಮುಂಚೆ ಎಷ್ಟು ಪ್ರಮಾಣದಲ್ಲಿ ಸ್ವೀಟ್ಸ್ ತಿಂತಾಯಿದ್ದೆ ಅದರ 1/4 ಭಾಗ ಅಷ್ಟೇ ನಂಗೆ ತಿನ್ನೋಕ್ಕಾಗೋದು. ನಾಟ್ ಈವನ್ 25%. ಆ 1/4 ಭಾಗ ಕೂಡ ಕೆಲವೊಮ್ಮೊಮ್ಮೆ ತಿನ್ನೋಕ್ಕಾಗೋದಿಲ್ಲ. ಒಂದು ಸ್ವಲ್ಪ ತಿಂದಿದ್ದು ತುಂಬ ಸ್ವೀಟ್ ಅನಿಸುತ್ತೆ. ಸೊ ಈ ಥರ ನಮ್ಮ ಬಾಡಿ ಆ್ಯಕ್ಸೆಪ್ಟೇ ಮಾಡ್ಕೊಳ್ಳೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್, ನಾನು ಮುಂಚೆ ಫಿಲ್ಟ್ರ್ ಕಾಫಿ ತುಂಬ ಇಷ್ಟಪಡ್ತಾಯಿದ್ದೆ. ಅದು ನಿಮಗೆ ಗೊತ್ತಿರೋ ಹಾಗೆ ಹಾಲು, ಶುಗರ್ ಎಲ್ಲ ಹಾಕಿರ್ತೀವಿ. ನಾನು ಯಾವಾಗ ಡಯಟ್ ಸ್ಟಾರ್ಟ್ ಮಾಡಿದೆ, ಬ್ಲ್ಯಾಕ್ ಕಾಫಿ ಸ್ಟಾರ್ಟ್ ಮಾಡಿದೆ. ಈಗ ನನಗೆ ನಾರ್ಮಲಾಗಿ ಮುಂಚಿನ ಥರ ಹಾಲು, ಸಕ್ಕರೆ ಹಾಕಿರೋ ಥರ ಒಂದು ಥಿಕ್ ಫಿಲ್ಟ್ರ್ ಕಾಫಿ ಆಗಿರ್ಬೋದು, ನನ್ನ ಬಾಡಿ ಆ್ಯಕ್ಸೆಪ್ಟೇ ಮಾಡೋದಿಲ್ಲ, ಬಿಕಾಸ್ ಐ ಆಮ್ ಔಟ್ ಆಫ್ ಇಟ್. ಸೊ ಹಾಗಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಸರಿ ನೀವು ಆ ಒಂದು ಲೈಫ್ ಸ್ಟೈಲ್ನ ಕ್ಯಾರಿ ಮಾಡ್ಕೊಂಬಂದ್ಬಿಟ್ರೆ ಮತ್ತೆ ನಿಮಗೆ ಮೇಂಟೈನ್ ಮಾಡೋದು ಕಷ್ಟನೇ ಅನ್ಸೋದಿಲ್ಲ. ಇಟ್ ವಿಲ್ ಬಿ ವೆರಿ ಈಸಿ. ಸೊ ಈಗ ನೋಡಿ, ವೆಯ್ಟ್ ಲಾಸ್ ಮಾಡೋದಕ್ಕೆ ನಾನು ಒಂದು ಆ್ಯಾವ್ರೇಜ್ ಅಡಲ್ಟ್ ಫಾರ್ ಎಕ್ಸಾಂಪಲಾಗಿ ತೊಗೊಳ್ತೀನಿ. ಈಗ ಒಂದು ಆ್ಯಾವ್ರೇಜ್ ಅಡಲ್ಟ್ ಒಂದು 30 to 40 ಇಯರ್ಸ್ ಇರೋರು, ಒಂದು 60 kg ಬಾಡಿ ವೆಯ್ಟ್ ಇರೋರು ಅಂತ ನಾವು ಯೋಚನೆ ಮಾಡಿದ್ರೆ, ನಮಗೆ ಸರ್ವೈವ್ ಆಗೋದಕ್ಕೆ ನೋಡಿ ದಿನಕ್ಕೆ 2000 ಕ್ಯಾಲರೀಸ್ ಒಳಗಡೆ ಊಟ ಸೇವಿಸಿದ್ರೆ ಏನು ಹೇಳೋದು, ವೆಯ್ಟ್ ಗೇನ್ ಆಗೋದಿಲ್ಲ. ನೀವು ಏನು ಕಾಫಿ, ಟೀ, ಬ್ರೇಕ್ಫಾಸ್ಟ್, ಲಂಚು ಎಲ್ಲ ಸೇರಿ ಕೂಡ ಒಂದು ರಫ್ ಎಸ್ಟಿಮೇಟು ಒಂದು 2000 ಕ್ಯಾಲರೀಸ್ ಒಳಗಡೆ ಇದ್ದರೆ ಅದು ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಯಾವಾಗ ನೋಡಿ ಆ 2000 ಕ್ಯಾಲರೀಸ್ ಮೇಲೆ ಹೋಗುತ್ತೆ, ಆಗ ವೆಯ್ಟ್ ಗೇನ್ ಆಗುತ್ತೆ. ಈಗ ನಾನು ವೆಯ್ಟ್ ಲಾಸ್ ಮಾಡ್ತಿದ್ದಾಗ ಕ್ಯಾಲರಿ ಡೆಫಿಸಿಟ್ನ ಮಾಡಬೇಕಾಗತ್ತೆ. ಕ್ಯಾಲರಿ ಡೆಫಿಸಿಟ್ ಅಂದ್ರೇನು? ಈಗ 2000 ಕ್ಯಾಲರೀಸ್ಗಿಂತಲೂ ಕಡಿಮೆ ಊಟ ತಿನ್ನೋದು. ಅಂದರೆ ಇವಾಗ 2000 ಕ್ಯಾಲರೀಸ್ ಮೇಂಟೆನೆನ್ಸ್ ಅಂತ ಹೇಳಿದ್ನಲ್ವ, ಓವರ್ ಆಲ್ ಲಂಚು, ಡಿನ್ನರು, ಟೀ, ಕಾಫಿ, ಸ್ನ್ಯಾಕ್ಸ್ ಎಲ್ಲ ಸೇರಿ 1800 ಕ್ಯಾಲರೀಸ್, 1800 ಕ್ಯಾಲರೀಸ್ ಆದರೆ ವೆಯ್ಟ್ ಲಾಸಿಗೆ ಅದು ಹೆಲ್ಪ್ ಆಗುತ್ತೆ. ದಿನಾಗಲೂ ಒಂದು 200 ಕ್ಯಾಲರೀಸ್, 300 ಕ್ಯಾಲರೀಸ್ ಆ ಥರ ಕಡಿಮೆ ಆಹಾರ ಸೇವಿಸ್ತಾ ಬಂದರೆ ಅದು ವೆಯ್ಟ್ ಲಾಸ್ ಆಗುತ್ತೆ. ಸೊ ಅದಕ್ಕೆ ಹೇಳೋದು, ವೆಯ್ಟ್ ಲಾಸ್ ಮಾಡೋದಕ್ಕೆ ನಾವು ಎಕ್ಸಸೈಸ್ ಅಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕಿಂತಲೂ ಡಯಟ್, ಕ್ಯಾಲರಿ ಡೆಫಿಸಿಟ್ ಡಯಟ್ ಫಾಲೋ ಮಾಡ್ತಾ ಬಂದರೆ ಕ್ವಿಕ್ಕಾಗಿ ಅಂದರೆ
ಬೇಗ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು ವಿಡಿಯೋನಲ್ಲಿ ಆಫ್ಟರ್ ವೆಯ್ಟ್ ಲಾಸ್ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಕ್ಯಾಲರೀಸ್ ನೀವು ಸೇವಿಸಬೇಕಾಗತ್ತೆ ಅನ್ನುವಂಥ ಒಂದು ಆ್ಯಂಗಲಲ್ಲಿ ಮಾಡಿರುವಂಥದ್ದು. ರಫ್ ಆಗಿ 2000 ಕ್ಯಾಲರೀಸ್ ಒಳಗಡೆ ಈ ಒಂದು ಡಯಟ್ ಪ್ಲಾನ ಡಿಸೈನ್ ಮಾಡಿರೋದು. ಬಿಕಾಸ್ ನಾನಿವಾಗ ಮೇಂಟೆನೆನ್ಸಲ್ಲಿ ಇರೋದ್ರಿಂದ ನಿಮಗೆ ಗೊತ್ತಿರೋ ಹಾಗೆ ನಾನು ಆಲ್ರೆಡಿ ನಾನು ಏನು ಅಂದ್ಕೊಂಡಿದ್ದೆ ನನ್ನ ಗೋಲ್ ಅದನ್ನು ರೀಚ್ ಆಗಿದ್ದೀನಿ. 10 kgs ಕಡಿಮೆ ಆಗಿದ್ದೀನಿ. ಈಗ ನನ್ನ ಮಿಕ್ಕಿರೋದೇನಿದೆ ಐ ಹ್ಯಾವ್ ಟು ಮೇಂಟೈನ್ ದಿಸ್ ವೆಯ್ಟ್. ಈ ಒಂದು ವೆಯ್ಟ್ನ ಮೇಂಟೈನ್ ಮಾಡೋದಕ್ಕೆ 2000 ಕ್ಯಾಲರೀಸ್ ಒಳಗಡೆ ಆಹಾರ ಸೇವಿಸಬೇಕಾಗತ್ತೆ. ಸೊ ಅದಕ್ಕೆ ಹೇಗಿದೆ ನನ್ನ ಪ್ಲ್ಯಾನ್ ಅಂತ ನೋಡ್ತೀರಾ. ಸೊ ಈ ಒಂದು ವಿಡಿಯೋ ನೋಡ್ತಾ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ಸೊ ಯಾವ ಥರ ನೀವು ಆಫ್ಟರ್ ವೆಯ್ಟ್ ಲಾಸ್ ಹೇಗೆ ನೀವು ಅದನ್ನು ಮೇಂಟೈನ್ ಮಾಡ್ಬೋದು ಅಂತ. ಸೊ ಬೆಳಗ್ಗೆ ಎದ್ದಿದ್ದ ಕೂಡಲೇ ನೀರು, ಅದು ಮಾತ್ರ ದಟ್ ಈಸ್ ನಾನ್ ನೆಗೋಷಿಯಬಲ್. ಯಾರು ಅದನ್ನು ಚೇಂಜ್ ಮಾಡೋ ಹಾಗೇ ಇಲ್ಲ. ಸೊ ಆಫ್ಟರ್ ವೇಕಿಂಗ್ ಅಪ್ ಅಟ್ಲೀಸ್ಟ್ 1 to 2 ಲೀಟರ್ಸ್ ನೀರನ್ನು ಕುಡೀರಿ. 2 ಲೀಟ್ರು ಕಷ್ಟ ಆಗುತ್ತಂದ್ರೆ ಅಟ್ಲೀಸ್ಟ್ 1 ಲೀಟ್ರ್ ಆದರೂ ಕುಡಿಯೋದಕ್ಕೆ ಪ್ರಯತ್ನ ಪಡಿ. ಒಂದೇ ಸರಿ 1 ಲೀಟ್ರ್ ಆಗಿಲ್ಲ ಅಂದರೂ ಯು ಸ್ಟಾರ್ಟ್ ಫ್ರಮ್ 1/2 ಲೀಟರ್. ನೆಕ್ಸ್ಟ್ ದಿನ ಇನ್ನೊಂಚೂರು 100 ml ಜಾಸ್ತಿ ಮಾಡ್ಕೊಂಡು ಬರ್ತಾ 1 ಲೀಟ್ರ್ ನೀರು ಕುಡಿಯೋ ಥರ ಪ್ರಯತ್ನ ಮಾಡಿ. ಆ್ಯಂಡ್ ಓವರ್ ಆಲ್ ಫುಲ್ ಡೇ ನೀವು ಕನ್ಸಿಡರ್ ಮಾಡಿದ್ರೆ ಅಟ್ಲೀಸ್ಟ್ 3 to 4 ಲೀಟರ್ಸ್ ಆದರೂ ನೀರು ಕುಡೀರಿ. ಈಗ ಬೆಳಗ್ಗೆ ಎದ್ದಿದ ಕೂಡಲೇ ನೀರು ಅಂತ ಅಂದೆ. ಅದಾದ ನಂತರ ನೀವು ಕಾಫಿ ಟೀ ಕುಡಿಯೋರಾಗಿದ್ದರೆ ಸ್ವಿಚ್ ಟು ಬ್ಲ್ಯಾಕ್ ಕಾಫಿ. ಈಗ ನೋಡಿ, ಬ್ಲ್ಯಾಕ್ ಕಾಫಿ ನನಗಿವಾಗ ಒಂಥರ ಅಡಿಕ್ಷನ್ ಥರ ಆಗೋಗಿದೆ. ನಾನು ಮುಂಚೆ ಐ ವಾಸ್ ಅ ಫಿಲ್ಟರ್ ಕಾಫಿ ಪರ್ಸನ್ ನಿಮ್ಗೆ ಹೇಳಿದಾಗೆ. ಸೊ ಬ್ಲ್ಯಾಕ್ ಕಾಫಿ ಸ್ಟಾರ್ಟ್ ಮಾಡಿದ್ಮೇಲೆ ಇದು ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಬಾಡಿನಲ್ಲಿ ಏನಾದರೂ ಕೊಲೆಸ್ಟ್ರಾಲ್ ಇದ್ದರೆ ಇದು ಕೂಡ ಹೆಲ್ಪ್ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕಾಗಿ ಹ್ಯಾವ್ ಯೋರ್ ಬ್ಲ್ಯಾಕ್ ಕಾಫಿ. ಆದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಏನೇನಿದೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬ್ರೇಕ್ಫಾಸ್ಟ್. ಈಗ ಬ್ರೇಕ್ಫಾಸ್ಟ್ ನಾನು ಇವತ್ತು ಏನು ಸೇವಿಸ್ತಿದ್ದೀನಿ ಅಂದರೆ ಇದನ್ನು ನೀವು ಸ್ವಿಚ್ ಮಾಡ್ಕೋಬೋದು, ಆಯಿತಾ. ಇವಾಗ ನಾನು ಚಪಾತಿ ಹೇಳ್ತೀರಾ, ಚಪಾತಿ ಬದಲು ನೀವು ರೈಸ್ ತೊಗೋತೀರಾ ಅಂದರೆ ಅದು ಯಾವ ಪೋರ್ಷನಲ್ಲಿ ಇರಬೇಕು ಏನು ಅದನ್ನು ಕೂಡ ನಾನು ಹೇಳ್ತೀನಿ. ಈಗ ನೋಡಿ, ಈ ಒಂದು ವಿಡಿಯೋನಲ್ಲಿ ನಾನು ರೈಸೇ ತೋರಿಸ್ತೀನಿ ಅಂದರೆ ನೀವು ನಾಳೆ ದಿನ ಅದನ್ನೇ ಅಡುಗೆ ಮಾಡ್ಕೊಂಡು ತಿನ್ನಬೇಕಂತ ಇಲ್ಲ. ಸೊ ರೈಸ್ ಬದಲು ನೀವು ಚಪಾತಿ ಅದನ್ನು ಹೇಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು ನಿಮ್ಮ ಒಂದು ಡಯಟ್ನ ಅನುಗುಣವಾಗಿ ಅನ್ನೋದನ್ನು ಕೂಡ ಹೇಳ್ತೀನಿ. ಈಗ ನೋಡಿ, ನಾನು ಬ್ರೇಕ್ಫಾಸ್ಟಲ್ಲಿ ಆಮ್ಲೆಟ್ಟು, ಅದು 2 ಎಗ್ಗು ಹಾಕಿ ಮಾಡಿರುವಂಥ ಒಂದು ಆಮ್ಲೆಟ್ಟು ಮತ್ತು ಲೆಮನ್ ರೈಸ್. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡಿದೆ. ಸೊ ಚಿತ್ರಾನ್ನ ಅದನ್ನು ಸಿಂಪಲ್ ಕಾರ್ಬೋಹೈಡ್ರೇಟ್, ಬೇಗ ಒಂದು ಕ್ವಿಕ್ ಶುಗರ್ ಸ್ಪೈಕ್ ಕೊಡುತ್ತೆ ಮತ್ತು ಸಡನ್ನಾಗಿ ಎನರ್ಜಿ ಕ್ರ್ಯಾಶ್ ಕೂಡ ಆಗುತ್ತೆ. ತಕ್ಷಣ ಹೊಟ್ಟೆ ತುಂಬುತ್ತೆ, ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಹೊಟ್ಟೆ ಹಶ್ವಾಗುತ್ತೆ. ಮತ್ತು ವೈಟ್ ರೈಸಲ್ಲಿ ಕ್ಯಾಲರಿ ಜಾಸ್ತಿ ಇರೋದ್ರಿಂದ ಅದನ್ನು ಆದಷ್ಟು ಸ್ವಲ್ಪ ಕಡಿಮೆ ಸೇವಿಸಿ, ಅಥವಾ ಅದ್ರ ಜೊತೆಗೆ ನೀವು ಪ್ರೋಟೀನ ಆ್ಯಡ್ ಮಾಡಿಕೊಂಡ್ರೆ ನಿಮ್ಮ ಹೊಟ್ಟೆ ತುಂಬ ಹೊತ್ತು ತುಂಬಿರುತ್ತೆ, ಮತ್ತೆ ಏನಾದರೂ ತಿನ್ನಬೇಕು ಅಂತ ಅನಿಸೋದಿಲ್ಲ. ಸೊ ಇವಾಗ ನಾನು ಬ್ರೇಕ್ಫಾಸ್ಟಲ್ಲಿ ಚಿತ್ರಾನ್ನ ತಿಂತಿರೋದ್ರಿಂದ ಈಗ ಚಿತ್ರಾನ್ನ ನಾನು ಹೇಳಿದಾಗೆ ವೈಟ್ ರೈಸೇ ತಿನ್ನಬಾರ್ದು ಅಂತ ಏನಿಲ್ಲ. ಈಗ ನೋಡಿ, ನೀವು ರೈಸ್ ಎಷ್ಟು ತಿಂತೀರಾ ಅದ್ರ ಜೊತೆ ಏನು ತಿಂತಿದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನಿಲ್ಲಿ ಒಂದು 200 ಗ್ರಾಮ್ಸು, ರಫ್ಲಿ 200 to 250 ಗ್ರಾಮ್ಸು ಚಿತ್ರಾನ್ನ ತಿಂತಾಯಿದ್ದೀನಿ. ಇದ್ರ ಜೊತೆ ನಾನು ಆಮ್ಲೆಟ್, 2 ಮೊಟ್ಟೆ ಹಾಕಿ ಮಾಡಿರುವಂಥ ಒಂದು ಆಮ್ಲೆಟ್. ಈಸಿಯೆಸ್ಟ್ ವೇ ಆಫ್ ಇನ್ಕ್ಲೂಡಿಂಗ್ ಪ್ರೋಟೀನ್ ಅಂದರೆ ನಿಮ್ಮ ಡಯಟಲ್ಲಿ ಮೊಟ್ಟೆನ ಸೇವಿಸಿ. ಇಫ್ ಯು ಆರ್ ಅ ನಾನ್ ವೆಜಿಟೇರಿಯನ್ ಅಂತ ಕೂಡ ಇವಾಗ ಮೊಟ್ಟೆ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಬಟ್ ಐ ವಿಲ್ ನಾಟ್ ಗೆಟ್ ಇನ್ ಟು ದಟ್ ಕಾಂಟ್ರವರ್ಷಿಯಲ್ ಪಾಯಿಂಟ್. ಅಕಸ್ಮಾತ್ ನಿಮ್ಗೆ ಮೊಟ್ಟೆ ಕೂಡ ಇಷ್ಟ ಇಲ್ಲ ಅಂದರೆ ಟ್ರೈ ಇನ್ಕ್ಲೂಡಿಂಗ್ ಅಟ್ಲೀಸ್ಟ್ ಕರ್ಡ್, ಮೊಸರು ಅಥವಾ ಮೊಳಕೆ ಕಾಳುಗಳನ್ನ ಈ ಥರ, ಅಥವಾ ಪನೀರ್, ಸೋಯಾ ಚಂಕ್ಸ್ ಈ ಥರ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದು ಮೀಲಲ್ಲೂ ಪ್ರೋಟೀನ್ ಇದ್ದರೆ ನಿಮಗೆ ಆ ಒಂದು ಬಾಡಿ ಕೂಡ ಸ್ಟ್ರಾಂಗ್ ಆಗಿರುತ್ತೆ, ನಿಮ್ಮ ವೆಯ್ಟ್ ಲಾಸು ಕೂಡ ಸಪೋರ್ಟ್ ಮಾಡುತ್ತೆ. ಈಗ ವೆಯ್ಟ್ ಲಾಸ್ ಆಗ್ತಾ ಏನಾಗುತ್ತೆ, ಮಸಲ್ ಲಾಸ್ ಕೂಡ ಆಗಿಬಿಡುತ್ತೆ ತುಂಬ ನಾವು ಎಕ್ಸ್ಟ್ರೀಮ್ ಆಗಿ ಟ್ರೈ ಮಾಡಿದಾಗ. ಸೊ ಆಗ ನಾವು ಪ್ರೋಟೀನ್ ಬ್ಯಾಲೆನ್ಸ್ ಆಗಿ ಇಟ್ಕೊಂಡಿದ್ದಾಗ ನಮಗೆ ಅದು ಉಲ್ಟಾ ಎಫೆಕ್ಟ್ ಆಗೋದಿಲ್ಲ. ಈಗ ಕೆಲವ್ರಿಗೆ ವೆಯ್ಟ್ ಲಾಸ್ ಆಗ್ತಿದ್ದಾರೆ ಅಂದರೆ ಅವ್ರಿಗೆ ಕೂದಲು ಕೂಡ ಜಾಸ್ತಿ ಉದುರುತ್ತಿರುತ್ತೆ. ಸೊ ಆ ಥರ ಇದ್ದಾಗ ಏನಂದರೆ ಪ್ರೋಟೀನ್ ಕೂಡ ಹೋಗ್ತಾ ಇದೆ ಬಾಡಿನಲ್ಲಿ ಅಂತ ಅಂದರೆ ಮಸಲ್ ಟೋನಿಂಗ್ ಆಗ್ತಿದೆ ಅಂತ. ಸೊ ಹಾಗಾಗಿ ನೀವು ಪ್ರೋಟೀನ್ನ ಅದ್ರ ಜೊತೆ ನೀವು ಪ್ರೋಟೀನ್ ಚೆನ್ನಾಗಿ ತೊಗೊಳ್ತಾ ಇದ್ದರೆ ಈ ಥರ ಪ್ರಾಬ್ಲಮ್ಸ್ ಆಗೋದಿಲ್ಲ. ಸೊ ಪ್ಲೀಸ್ ಇನ್ಕ್ಲೂಡ್ ಪ್ರೋಟೀನ್ ಇನ್ ಯೋರ್ ಡಯಟ್. ಈ ಫುಲ್ ಬ್ರೇಕ್ಫಾಸ್ಟ್ ನೀವು ನೋಡಿದ್ರೆ 570 ಕ್ಯಾಲರೀಸ್ ಇದೆ ಹಾಗೂ 12 ಗ್ರಾಮ್ ಪ್ರೋಟೀನ್ ಇದೆ. ಈಗ ನೋಡಿ, ನಮಗೆ ದಿನಾಗಲೂ ನಮ್ಮ ಬಾಡಿ ಒಂದು ಹೆಲ್ದಿಯಾಗಿ ಫಂಕ್ಷನ್ ಆಗಬೇಕಂದ್ರೆ ಇವಾಗ ನಿಮ್ಮ ಬಾಡಿ ವೆಯ್ಟ್ ಏನಿದೆ, ಈಗ ನಾನು 60 kg ಇದ್ದೀನಲ್ವಾ, 1 kg ಬಾಡಿ ವೆಯ್ಟ್ಗೆ 1 ಗ್ರಾಮ್ ಪ್ರೋಟೀನ್ ಅಂತ ನೀವು ಲೆಕ್ಕ ಹಾಕೋಬೇಕು. ಸೊ 60 kg ಇರೋರು 60 to 70 ಗ್ರಾಮ್ಸ್ ಪ್ರೋಟೀನ್ ತೊಗೋಬೇಕು. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಎಷ್ಟು ಗ್ರಾಮ್ ಪ್ರೋಟೀನ್ ಆಗ್ತಾ ಹೋಗುತ್ತೆ ಬಾಡಿ ಒಂದೊಂದು ಮೀಲಲ್ಲೂ ಅಂತ ನೀವು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ.
ಈಗ ಮಿಡ್ ಡೇ ಸ್ನ್ಯಾಕ್ಸ್ ಅಂದರೆ ಈಗ ಬ್ರೇಕ್ಫಾಸ್ಟ್ ಆಯಿತು, ಸೆಂಟ್ರಲ್ಲಿ ಏನಾದರೂ ಹಶ್ವಾಗುತ್ತೆ ಅಲ್ವಾ, ಸೊ ಆಗ ನೀವು ಫ್ರೂಟ್ಸ್ ತೊಗೊಳ್ಳಿ. ಫ್ರೂಟ್ಸ್ ಅಂತ ಹೇಳಿದ ಕೂಡಲೇ ಯು ಕ್ಯಾನ್ ಕನ್ಸಿಡರ್ ಸೀಸನಲ್ ಫ್ರೂಟ್ಸ್. ಈಗ ಚೇಪೆಕಾಯಿ ಚೆನ್ನಾಗಿ ಸಿಗ್ತಿದೆ, ಪೈನಾಪಲ್ ಚೆನ್ನಾಗಿ ಸಿಗ್ತಿದೆ, ಮತ್ತು ಏನದು ಮಸ್ಕ್ ಮೆಲನ್ ಅಂದರೆ ಕರ್ಬೂಜ ಹಣ್ಣು, ಕಲ್ಲಂಗಡಿ ಹಣ್ಣು. ಸೊ ಈ ಥರ ನೀವು ಸೀಸನಲ್ ಫ್ರೂಟ್ಸ್ ತೊಗೊಂಡ್ರೆ ನಿಮ್ಮ ಬಾಡಿ ಅದಕ್ಕೆ ಇನ್ನೂ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಮತ್ತು ನಿಮ್ಗೆ ಒಳ್ಳೆ ಬೆನಿಫಿಟ್ ಕೂಡ ಇರುತ್ತೆ. ಸೊ ಈಗ ಇದು ಸಮ್ಮರ್ ಆಗಿರೋದ್ರಿಂದ ನನಗೆ ಈಸಿಯಾಗಿ ಕರ್ಬೂಜ ಹಣ್ಣು, ಕಲ್ಲಂಗಡಿ ಹಣ್ಣು ಇದೆಲ್ಲ ಸಿಗ್ತಿದೆ. ಸೊ ಮೈ ಫೇವ್ರೆಟ್ ಬಂದು ಮಸ್ಕ್ ಮೆಲನ್. ಸೊ ಇದನ್ನು ನಾನು ಒಂದು ಕಪ್ ತೊಗೊಳ್ತೀನಿ. ಮಸ್ಕ್ ಮೆಲನೇ ತಿನ್ನಬೇಕಂತ ಏನಿಲ್ಲ, ಬೇರೆ ಯಾವ ಫ್ರೂಟ್ಸ್ ಆದರೂ ತೊಗೋಬೋದು. ಈಗ ನಾನು ಪ್ರೋಟೀನ್ ಅಂತ ಎಷ್ಟು ಸ್ಟ್ರೆಸ್ ಮಾಡಿ ಹೇಳ್ತೀನೋ, ಫೈಬರ್ ಕೂಡ ಅಷ್ಟೇ ಮುಖ್ಯ. ಓಕೆನಾ. ಈಗ ಫೈಬರು ನಮ್ಮ ಬಾಡಿಗೆ, ಒಂದು ಅಡಲ್ಟ್ ಬಾಡಿಗೆ ಅಂದರೆ 25 to 30 ಗ್ರಾಮ್ಸ್ ಫೈಬರ್ ಬೇಕು. ಸೊ ಆ ಫೈಬರ್ ಸಿಗೋದು ನಮಗೆ ತರಕಾರಿ, ಸೊಪ್ಪು ಮತ್ತು ಹಣ್ಣುಗಳಿಂದ. ಸೊ ಆದಷ್ಟು ನಿಮ್ಮ ಮೀಲ್ಸಲ್ಲಿ ಮತ್ತು ಸ್ನ್ಯಾಕ್ಸಲ್ಲಿ ಹಣ್ಣು, ತರಕಾರಿ ಈ ಥರ ಸೇರಿಸ್ತಾ ಬಂದರೆ, ಮೊಳಕೆ ಕಾಳು ತೊಗೊಂಡ್ರೆ ನಿಮಗೆ ಪ್ರೋಟೀನ್, ಫೈಬರ್ ಎರಡೂ ಅದರಲ್ಲೇ ಸಿಗುತ್ತೆ. ಸೊ ಈ ಥರ ನೀವು ಕ್ಲೆವರಾಗಿ ಇನ್ಕ್ಲೂಡ್ ಮಾಡ್ತಾ ಹೋದರೆ ನಿಮಗೆ ಅಷ್ಟು ಕಷ್ಟ ಅನಿಸೋದಿಲ್ಲ. ಆ ಒಂದು ರಿಕ್ವೈರ್ಮೆಂಟ್ ಏನಿದೆ, ಬಾಡಿ ರಿಕ್ವೈರ್ಮೆಂಟ್, ಅದನ್ನು ನೀವು ಈಸಿಯಾಗಿ ರೀಚ್ ಮಾಡ್ಬೋದು. ಹಾಗೆ ನೀವು ಯಾವುದಾದ್ರೂ ಒಂದು ಜಂಕ್ ಫುಡ್ ತೊಗೊಳ್ಳೋದು ಬದಲು ಈ ಥರ ಫ್ರೂಟ್ಸ್ ಇನ್ಕ್ಲೂಡ್ ಮಾಡಿದ್ರೆ ಫೈಬರು ಸಿಗುತ್ತೆ, ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಈಗ ಮಸ್ಕ್ ಮೇಲೆ ಅಂದಿದ್ದ ಕೂಡಲೇ ಕೆಲವರು ಅದಕ್ಕೆ ಸಕ್ಕರೆ ಉದುರಿಸ್ಕೊಂಡು ತಿನ್ನೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸಕ್ಕರೆ ತೊಗೊಂಡ್ರೆ ಇನ್ನೂ ಜಾಸ್ತಿ ಕ್ಯಾಲರೀಸ್ ಆಗುತ್ತೆ, ಸೊ ವೆಯ್ಟ್ ಗೇನ್ ಕೂಡ ಆಗುತ್ತೆ. ಸೊ ಹಾಗಾಗಿ ಸ್ವೀಟಾಗಿರೋ ಮಸ್ಕ್ ಮೇಲನ್ನು ನೀವು ಆರಿಸ್ಕೊಳ್ಳಿ ಮಾರ್ಕೆಟ್ಗೆ ಹೋದಾಗ. ಸೊ ಆಗ ನಿಮಗೆ ನ್ಯಾಚುರಲ್ ಆಗಿ ಒಂದು ಸ್ವೀಟ್ ಇರುತ್ತೆ. ನನಗೀಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಫ್ರೂಟ್ಸ್ ತಿಂದು ಸ್ವೀಟ್ ಇಲ್ಲ ಅಂದರೂ ಕೂಡ ಐ ಆಮ್ ಓಕೆ ವಿತ್ ಇಟ್. ಈ ಥರ ಒಂದು ರೂಢಿ ಫಾಲೋ ಮಾಡ್ಕೊಂಡು ಬಂದಮೇಲೆ ಟೇಸ್ಟ್ ಡಸಂಟ್ ಮ್ಯಾಟರ್. ಇವಾಗ ಆ ಹೆಲ್ತಿ ಅನ್ನುವಂಥ ಕಾನ್ಸೆಪ್ಟ್ ನಮ್ಗೆ ಬಂದುಬಿಟ್ರೆ ಮೈಂಡಲ್ಲಿ, ನೋಡಿ ಆ ಟೇಸ್ಟ್ ನಮಗೆ ಮ್ಯಾಟ್ರೇ ಆಗೋದಿಲ್ಲ. ಈಗ ಲಂಚಿಗೆ ಬರೋಣ. ಲಂಚಲ್ಲಿ ನಾನು ಜೋಳದ ರೊಟ್ಟಿ ಅಥವಾ ಮುದ್ದೆ, ಇಲ್ಲಾಂದರೆ ಬಾಜ್ರದ್ದು ರೊಟ್ಟಿ ಈ ಥರ ತೊಗೊಳ್ತೀನಿ. ಇಲ್ಲಾಂದರೆ ಕುಕ್ಡ್ ಮಿಲ್ಲೆಟ್ಸ್ನ ನೆನೆಸ್ಬಿಟ್ಟು ಅದನ್ನು ರೈಸ್ ಥರನೇ ನಾನು ಅದನ್ನು ಬೇಯಿಸ್ತೀನಿ. ಸೊ ಇದನ್ನು ತೊಗೊಳ್ತೀನಿ. ಐ ಅವಾಯ್ಡ್ ರೈಸ್ನ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಹೊರಗಡೆ ಹೋದಾಗ ಐ ಕೆನಾಟ್ ಹೆಲ್ಪ್, ಸೊ ಆಗ ನಾನು ರೈಸ್ ತಿನ್ನಲೇಬೇಕಾಗತ್ತೆ. ಬಟ್ ಮನೇಲಿದ್ದಾಗ ಐ ಮೇಕ್ ಶ್ಯೂರ್ ಅದು ಮಿಲ್ಲೆಟ್ಸೇ ಆಗಿರುತ್ತೆ ಅಂತ. ಸೊ ಇವತ್ತು ನಾನು ಜೋಳದ ರೊಟ್ಟಿ ತೊಗೊಳ್ತಾ ಇದ್ದೀನಿ. ಜೋಳದ ರೊಟ್ಟಿಯಲ್ಲಿ ಪ್ರೋಟೀನ್ ಕೂಡ ಇದೆ, ಫೈಬರ್ ಕೂಡ ಇದೆ. ಇದೇ ನೋಡಿ ಸಿಂಪಲ್ ಎಕ್ಸಾಂಪಲ್. ಈಗ ನೀವು ವೈಟ್ ರೈಸ್ ತಿಂತಿದ್ದೀರಾ ಅಂದರೆ ಅದರಲ್ಲಿ ನಿಮಗೆ ಶುಗರ್ ಬಿಟ್ಟು ನಿಮಗೆ ಒಂದು ಸಿಂಪಲ್ ಕಾರ್ಬೋಹೈಡ್ರೇಟ್, ಅದರಲ್ಲಿ ಯಾವುದೇ ಒಂದು ಪ್ರೋಟೀನ್ ಇರೋದಿಲ್ಲ, ಫೈಬರ್ ಇರೋದಿಲ್ಲ, ಏನೂ ಯೂಸೇ ಇಲ್ಲ ಹಂಗೆ ಹೇಳೋಕ್ಕೋದ್ರೆ. ಮತ್ತು ಬೇಗ ಕೂಡ ಜೀರ್ಣ ಆಗಿಬಿಡುತ್ತೆ. ನೀವು ಅದ್ರ ಜಾಗದಲ್ಲಿ ಮಿಲ್ಲೆಟ್ಸು ಈ ಥರ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮಗೆ ಪ್ರೋಟೀನ್, ಫೈಬರ್, ಇಟ್ಸ್ ಹೈಲಿ ನ್ಯೂಟ್ರಿಷನಲ್ ಮತ್ತು ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಆಗುತ್ತೆ. ಬರೀ ವೆಯ್ಟ್ ಲಾಸ್ ಅಂತ ಮಾತ್ರ ಅಲ್ಲ, ಯಾರಿಗೆ ಶುಗರ್, BP, ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಇದೆ ನೋಡಿ, ಅವರೆಲ್ಲ ಮಿಲ್ಲೆಟ್ಸ್ನ ಸ್ಟಾರ್ಟ್ ಮಾಡಿ ನಿಮ್ಮ ಬಾಡಿನಲ್ಲಿ ಆಗೋ ಚೇಂಜಸ್ನ ನೀವೇ ನೋಡಿ, ಆಯಿತಾ. ಜೋಳದ ರೊಟ್ಟಿ ಜೊತೆಗೆ ನೀವು ಸೊಪ್ಪಿನ ಪಲ್ಯ ಅಥವಾ ಯಾವುದಾದ್ರೂ ಒಂದು ಕಾಳಿನ ಸಾರು ಏನಿದೆ ಅದ್ರ ಜೊತೆ ತಿನ್ಬೋದು. ಸೊ ನನಗೆ ಜಾಸ್ತಿ ಪಲ್ಯಗಳ ಜೊತೆ ಪ್ರಿಫರ್ ಮಾಡ್ತೀನಿ. ಸೊ ಅದಕ್ಕಾಗಿ ನಾನು ಕುಂಬಳಕಾಯಿಯ ಒಂದು ಪಲ್ಯ, ಪಂಪ್ಕಿನ್ ಫ್ರೈ, ದಿಸ್ ಇಸ್ ವೆರಿ ಈಸಿ ಆ್ಯಂಡ್ ವೆರಿ ಡೆಲಿಷಿಯಸ್. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ. ಆ್ಯಂಡ್ ನನ್ನ ಫ್ರೆಂಡು, ಅವಳು ಆ್ಯಕ್ಚುಲಿ ನಾರ್ತ್ ಇಂಡಿಯನು, ಸೊ ನಾರ್ತ್ ಇಂಡಿಯಾ ಅಲ್ಲ, ಸೆಂಟ್ರಲ್ ಇಂಡಿಯಾ. ಸೊ ಅವಳು ಈ ಒಂದು ಪಂಪ್ಕಿನ್ ಫ್ರೈ ಒಂದಿನ ಮನೆಯಲ್ಲಿ ಮಾಡಿದ್ಲು. ನನಗೆ ಎಷ್ಟು ಇಷ್ಟ ಆಗೋಯ್ತು ಅಂದರೆ, ನಾನು ಜೋಳದ ರೊಟ್ಟಿ ಮಾಡಿದಾಗೆಲ್ಲ ಅಟ್ಲೀಸ್ಟ್ ಐ ಮೇಕ್ ಶ್ಯೂರ್ ಒಂದು 15 ಡೇಸ್ಗೆ ಒಂದ್ಸರಿ ನಾನು ಈ ಒಂದು ಫ್ರೈ ಮಾಡ್ಕೊಂಡು ತಿಂತೀನಿ. ತುಂಬ ಒಳ್ಳೆಯದು ಪಂಪ್ಕಿನ್, ಬಿಕಾಸ್ ಇಟ್ ಈಸ್ ರಿಚ್ ಇನ್ ಫೈಬರ್ ಮತ್ತು ಕ್ಯಾಲರೀಸ್ ಕೂಡ ಕಡಿಮೆ ಮತ್ತು ನ್ಯಾಚುರಲ್ ಆಗಿ ಒಂದು ಸ್ವೀಟ್ ಫ್ಲೇವರ್ ಕೊಡೋದ್ರಿಂದ. ಸೊ ಯಾರ್ಯಾರಿಗೆ ಒಂದು ಸ್ವೀಟ್ ಫ್ಲೇವರ್ ಇಷ್ಟ ಆಗುತ್ತೆ ಅವ್ರಿಗೆ ಆಟೋಮ್ಯಾಟಿಕ್ಕಾಗಿ ಇಷ್ಟ ಆಗುತ್ತೆ. ನನಗೆ ಆ ಒಂದು ಸ್ವೀಟ್ ಫ್ಲೇವರು ಮತ್ತು ಹುಳಿ ಫ್ಲೇವರ್ ಈ ಥರ ಎಲ್ಲ ಇದ್ದರೆ ಐ ಎಂಜಾಯ್ ಇಟ್ ಅ ಲಾಟ್. ಸೊ ಹಾಗಾಗಿ ನನಗೆ ಮುಂಚೆಯಿಂದಾನು ಪಂಪ್ಕಿನ್ ಅಂದರೆ ತುಂಬ ಇಷ್ಟ. ನಮ್ಮಮ್ಮ ಮನೆಯಲ್ಲಿ ಮಾಡುವಂಥ ಒಂದು ಪಂಪ್ಕಿನ್ ಪಲ್ಯ ಎಲ್ಲ ಇಷ್ಟ, ಕುಂಬಳಕಾಯಿ ಪಲ್ಯ. ಆ್ಯಂಡ್ ಇದು ಒಂದು ವೆರಿ ಸಿಂಪ್ಲರ್ ವರ್ಷನ್ ಮತ್ತು ಇಟ್ಸ್ ವೆರಿ ಟೇಸ್ಟಿ. ಸೊ ಜೋಳದ ರೊಟ್ಟಿ ಜೊತೆ ಸೂಪರ್ಬಾಗಿರುತ್ತೆ. ಮತ್ತು ಇದರಲ್ಲಿ ಆಯಿಲ್ ಕೂಡ ನಾವು ಕಡಿಮೆ ಹಾಕಿ ಮಾಡೋದು, ಎಣ್ಣೆ, ಮತ್ತು ಕ್ಯಾಲರಿ ಕೂಡ ಕಡಿಮೆ ಮತ್ತು ಫೈಬರ್ ರಿಚ್ ಆಗಿರೋದ್ರಿಂದ ಇಟ್ ಹೆಲ್ಪ್ಸ್ ಇನ್ ವೆಯ್ಟ್ ರಿಡಕ್ಷನ್. ಸೊ ಇದು ಬಂದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ನಮ್ಮಮ್ಮ ಮಾಡಿರೋದು ತುಂಬ ಟೇಸ್ಟಿ ಮತ್ತು ಅಷ್ಟೇ ಹೆಲ್ತಿ. ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು. ಯಾರಿಗೆ ಇಮ್ಯುನಿಟಿ ವೀಕ್ ಆಗಿದೆ, ಕಬ್ಬಿಣಾಂಶ, ಐರನ್ ಡೆಫಿಷಿಯನ್ಸಿ ಇದೆ ಮತ್ತು ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇದೆ, ಹೆಚ್ಚಾಗಿ ನುಗ್ಗೆ ಸೊಪ್ಪನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಹೆಲ್ತಿ. ಇದು ಫುಲ್ ಕಂಪ್ಲೀಟ್ ಆದಮೇಲೆ ಮೊಸರು ಅಗೇನ್ ಸೋರ್ಸ್ ಆಫ್ ಪ್ರೋಟೀನ್. ಈಗ
ಬೆಳಗ್ಗೆ ನಾನು ಆಲ್ರೆಡಿ ಮೊಟ್ಟೆ ತಿಂದಿದ್ದೀನಿ ಆಯಿತಾ. ಈಗ ಮತ್ತೆ ನಾನು ಲಂಚಿಗೆ ಅಗೇನ್ ಐ ಕಾಂಟ್ ಈಟ್ ಎಗ್ಸ್. ಈವನ್ ಬಾಯ್ಲ್ಡ್ ಎಗ್ ಆದರೂ ತೊಗೋಬೋದಿತ್ತು, ಬಟ್ ಬರೀ ಮೊಟ್ಟೆ ತಿಂತಾ ಇದ್ರೇ ಅದು ಬಾಡಿಗೆ ಒಂಥರ ಬೋರ್ ಅನಿಸ್ಬಿಡ್ತಲ್ವ. ಸೊ ಹಾಗಾಗಿ ಆ ಥರ ನಿಮಗೂ ಅನ್ನಿಸ್ದಾಗ ಆ ಪ್ರೋಟೀನಿಗೆ ನೀವೇನು ಮಾಡ್ಬೋದು ಅಂದರೆ ಗಟ್ಟಿ ಮಜ್ಜಿಗೆನ ಕುಡಿಬೋದು. ಗಟ್ಟಿ ಅಂದರೆ ತೀರಾ ಗಟ್ಟಿ ಅಲ್ಲ, ಅಟ್ಲೀಸ್ಟ್ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ. ಇಲ್ಲ ಅಂದರೆ ಆರಾಮಾಗಿ ಮೊಸರನ್ನ ತಿನ್ನಿ. ಈ ಮೊಸರಿಗೆ ಸ್ವಲ್ಪ ಜೀರಿಗೆ ಪುಡಿ, ಹಿಂಗು, ಚಾಟ್ ಮಸಾಲ ಈ ಥರ ಎಲ್ಲ ಹಾಕ್ಕೊಂಡು ತಿಂದರೆ, ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಹಾಗಂತ ತುಂಬ ಶುಗರ್ ಹಾಕ್ಕೊಂಡು ಕುಡಿಬೇಡಿ. ಅಗೇನ್ ಶುಗರು ವೆಯ್ಟ್ ಲಾಸು ಡಸಂಟ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ವೆಯ್ಟ್ ಲಾಸ್ ಮಾಡಬೇಕಂತ ಇದ್ದರೆ ಆದಷ್ಟು ಶುಗರಿಂದ ದೂರ ಇರಿ. ಸೊ ನಾನು ಪ್ಲೇನ್ ಉಪ್ಪನ್ನ ಹಾಕ್ಕೊಂಡು ತಿಂತೀನಿ. ಸೊ ಮೊಸರು ಆ್ಯಸ್ ಅ ಪ್ರೋಟೀನ್ ಸೋರ್ಸ್, ಮತ್ತು ಫೈಬರ್ಗಾಗಿ ಪಲ್ಯ ಇದೆ, ಪಂಪ್ಕಿನ್ ಪಲ್ಯ, ಆ್ಯಂಡ್ ಇದ್ರ ಜೊತೆ ಜೋಳ ರೊಟ್ಟಿ. ಇದರಲ್ಲಿ ಈ ಮೂರು ಕೂಡ ಸೇರಿಸಿ ನನಗೆ ಒಳ್ಳೆ ಪ್ರೋಟೀನ್ ಸಿಗ್ತಾ ಇದೆ ಈ ಒಂದು ಲಂಚಲ್ಲಿ, ಮತ್ತು ಒಳ್ಳೆ ಫೈಬರ್ ಕೂಡ ಸಿಗ್ತಾ ಇದೆ. ವೆಯ್ಟ್ ಲಾಸ್ಗೆ ಇದು ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಮೀಲ್ ಅಂತ ಹೇಳ್ಬೋದು. ಸೊ ಈ ಒಂದು ಓವರಾಲ್ ಮೀಲ್ ನೀವು ನೋಡೋದಾದರೆ 610 ಕ್ಯಾಲರೀಸ್ ಇದೆ, ಮತ್ತು 18 ಗ್ರಾಮ್ಸ್ ಪ್ರೋಟೀನ್ ಇದೆ, 10 ಗ್ರಾಮ್ಸ್ ಫೈಬರ್ ಇದೆ ಆಯಿತಾ. ಸೊ ಆಲ್ಮೋಸ್ಟ್ ನಮ್ಮ ಏನು 70 ಗ್ರಾಮ್ಸ್ ಪ್ರೋಟೀನ್ ತೊಗೋಬೇಕು ಡೈಲಿ, ಮತ್ತು ವೆಯ್ಟ್ ಲಾಸ್ ಆಗೋದಕ್ಕೆ ಮತ್ತು ಹೆಲ್ದಿಯಾಗಿರೋದು ಕೂಡ, ಮತ್ತು ಫೈಬರ್ 20 to 25 ಗ್ರಾಮ್ಸ್. ನಾನೇನಂದೆ ಆಲ್ಮೋಸ್ಟ್ 75% ಈ ಒಂದು ಗೋಲ್ ಆಲ್ರೆಡಿ ಲಂಚ್ ಮುಗಿತಿದ್ದ ಹಾಗೆ ರೀಚ್ ಆಗಿಬಿಟ್ಟಿದೆ ಈ ಒಂದು ಟಾರ್ಗೆಟು. ಸೊ ಹಾಗಾಗಿ ಯು ಕ್ಯಾನ್ ಕೀಪ್ ಯೋರ್ ಡಿನ್ನರ್ ಸಿಂಪಲ್ ಆಯಿತಾ. ಈಗ ನೀವು ಸೆಂಟ್ರಲ್ಲಿ ಮತ್ತು ಈವ್ನಿಂಗ್ ಟೈಮ್ ಹೊಟ್ಟೆ ಹಶ್ವಾಗುತ್ತೆ ಏನಾದರೂ ತಿನ್ನಬೇಕಂದಾಗ ಫ್ರೂಟ್ಸ್ ತೊಗೋಬೋದು, ಮತ್ತು ಇಲ್ಲಾಂದರೆ ಮೊಳಕೆ ಕಾಳು ಈ ಥರ. ನೀವೇನಾದರೂ ಹೊರಗಡೆ ಸ್ನ್ಯಾಕ್ಸ್ ಆ ಥರ ಏನಾದರೂ ತೊಗೊಳಕ್ಕೆ ಇಷ್ಟಪಡ್ತಿದ್ರೆ ನೀವು ಪಾಪ್ಕಾರ್ನ್ ಅಥವಾ ಮಖಾನ, ಇಲ್ಲಾಂದರೆ ಯು ಕ್ಯಾನ್ ಈವನ್ ಹ್ಯಾವ್ ಡೇಟ್ಸು, ಮತ್ತು ಡ್ರೈ ಫ್ರೂಟ್ ಲಡ್ಡು, ಶುಗರ್ ಫ್ರೀ ಡ್ರೈ ಫ್ರೂಟ್ ಲಡ್ಡು, ಮತ್ತು ಈಗ ಶುಗರ್ ಫ್ರೀ ಸ್ವೀಟ್ಸ್ ಅಂತಲೇ ತುಂಬ ಬರುತ್ತೆ, ಬಟ್ ಅದನ್ನು ಮಾಡ್ರೇಟಾಗಿ ತಿನ್ನಿ, ಜಾಸ್ತಿ ಅಲ್ಲ. ಮತ್ತು ಯಾವುದೇ ಒಂದು ಚಿಪ್ಸ್ ಇದೆಲ್ಲ ಬೇಕ್ಡ್ ವೆರೈಟಿನಲ್ಲಿ ಸಿಗುತ್ತೆ, ಆಯಿಲ್ ಫ್ರೈಡ್ ಅಲ್ಲ, ಬೇಕ್ಡ್ ವೆರೈಟಿ ಸಿಗುತ್ತೆ. ಅಥವಾ ಜೋಳದ ಒಂದು ಚಿಪ್ಸ್ ಏನಿದೆ, ಕಾರ್ನ್ ಚಿಪ್ಸ್, ಇದು ಕೂಡ ಬೇಕ್ಡ್ ವರ್ಷನಲ್ಲಿ ಸಿಗುತ್ತೆ. ಸೊ ಆ ಥರ ಹೆಲ್ದಿ ಸ್ನ್ಯಾಕ್ಸ್ ಆಪ್ಷನ್ಸ್ ಕೂಡ ಇದೆ, ನೀವು ಆ ಥರ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಕ್ಯಾಲರಿ ಕೂಡ ಕಡಿಮೆ ಇರಬೇಕು, ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಮತ್ತು ಶುಗರ್ ಇರಬಾರ್ದು, ಅದರಲ್ಲಿ ಫ್ರೈಡ್ ಆಗಿರಬಾರ್ದು. ಈ ಥರ ಒಂದು ಸ್ನ್ಯಾಕ್ಸ್ನ ನೀವು ಆರಿಸ್ಕೋಬೋದು. ಬಟ್ ನಾನು ಹೇಳಿದಾಗೆ ಡಿನ್ನರ್ ಬೇಗ ಮುಗಿಸೋದ್ರಿಂದ, ಅಂದರೆ 7 to 8 ಒಳಗೆ ನಾನು ಮುಗಿಸ್ಬಿಡ್ತೀನಿ. ಫಸ್ಟು ನಾನು ವೆಯ್ಟ್ ಲಾಸ್ ಮಾಡ್ತಿದ್ದಾಗ ಐ ಮೇಡ್ ಶ್ಯೂರ್ 6:45 to 7 o'clock ಒಳಗಡೆ ನಾನು ಡಿನ್ನರ್ನ ಮುಗಿಸ್ಬಿಡ್ತಾ ಇದ್ದೆ. ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂದರೆ ಪ್ಲೀಸ್ ಫಿನಿಶ್ ಯೋರ್ ಡಿನ್ನರ್ ಬೈ 7 PM ಒಳಗೆ ಮುಗಿಸ್ಬಿಡಿ. ಬಟ್ ಈಗ ನಾನು ಒಂದು ಮೇಂಟೆನೆನ್ಸ್ ಪೀರಿಯಡಲ್ಲಿರೋದ್ರಿಂದ ಅಟ್ಲೀಸ್ಟ್ 8 o'clockವರೆಗೂ ಐ ಟೇಕ್ ಮೈ ಟೈಮ್. ಸೊ ಹಾಗಾಗಿ ಮತ್ತೆ ನಾನು ಸ್ನ್ಯಾಕ್ಸ್ ಹೆವಿಯಾಗಿ ಏನಾದರೂ ತಿನ್ಬಿಟ್ರೆ ಡಿನ್ನರ್ ಏನೂ ಸರಿಗೆ ತಿನ್ನೋದಕ್ಕಾಗೋದಿಲ್ಲ ಹೆಲ್ದಿಯಾಗಿ, ಇಲ್ಲಾಂದರೆ ಒಮ್ಮೊಮ್ಮೆ ಡಿನ್ನರೇ ಬಿಡಬೇಕಾಗತ್ತೆ. ಸೊ ಹಾಗಾಗಿ ಐ ಟೇಕ್ ಮೈ ನಾರ್ಮಲ್ ಬ್ಲ್ಯಾಕ್ ಕಾಫಿ. ಇದು ತೊಗೊಂಡು ಮನೆಯಲ್ಲಿ ಏನಾದರೂ ಪಾಪ್ಕಾರ್ನ್ ಇದ್ದರೆ, ಅಥವಾ ಕೆಲವೊಮ್ಮೊಮ್ಮೆ ಈ ಒಂದು ಬರ್ಫಿ ಇರುತ್ತೆ, ಕಡಲೆ ಬೀಜದ ಬರ್ಫಿ, ಚಿಕ್ಕಿ. ಸೊ ಈ ಥರ ಇದು 1-2 ಆ ಥರ ತೊಗೊಳ್ತೀನಿ, ದಟ್ಸ್ ಆಲ್. ಆ್ಯಂಡ್ ಈಗ ಡಿನ್ನರ್ ಅಂತ ಬಂದರೆ ನಾನು ಏನು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಇದೆಲ್ಲ ಏನು ತೊಗೋಬೇಕಿತ್ತು ಫುಲ್ ಡೇ ಆಲ್ರೆಡಿ ನಾನು ತೊಗೋಬಿಟ್ಟಿದ್ದೀನಿ. ಆಲ್ಮೋಸ್ಟ್ ನಾನು ಹೇಳಿದ್ದಾಗೆ ಒಂಚೂರು ಪ್ರೋಟೀನ್ ಅಗತ್ಯ ಇದೆ. ಬಿಕಾಸ್ ನೀವು ಎಲ್ಲ ಪ್ರತಿಯೊಂದು ಮೀಲಲ್ಲೂ ಪ್ರೋಟೀನ ಸೇರಿಸ್ತಾ ಬಂದರೆ ಆ ಒಂದು ಮಸಲ್ ಲಾಸ್ ಆಗೋದಿಲ್ಲ ಆಯಿತಾ. ಇಟ್ಸ್ ವೆರಿ ವೆರಿ ಹೆಲ್ದಿ ಟು ಆ್ಯಡ್ ಪ್ರೋಟೀನ್ಸ್ ಇನ್ ಯೋರ್ ಡಯಟ್. ಸೊ ಹಾಗಾಗಿ ಐ ಆಮ್ ಜಸ್ಟ್ ಟೇಕಿಂಗ್ ಪ್ರೋಟೀನ್, ಬಿಕಾಸ್ ಕಾರ್ಬೋಹೈಡ್ರೇಟ್ ಎಲ್ಲ ಬೆಳಗ್ಗೆಯಿಂದ ಜಾಸ್ತಿ ಆಗಿದೆ, ಆ್ಯಂಡ್ ಫೈಬರ್ನ ಅಗತ್ಯ ಕೂಡ ಇಲ್ಲ. ಸೊ ಅದಕ್ಕಾಗಿ ನಾನಿವತ್ತು ಜಸ್ಟ್ ಚಿಕನ್ನ ತೊಗೊಳ್ತಾ ಇದ್ದೀನಿ. ದಿಸ್ ಇಸ್ ಗ್ರಿಲ್ಡ್ ಚಿಕನ್. ಅಗೈನ್ ಯಾವುದೋ ಒಂದು ಫ್ರೈಡ್ ಚಿಕನ್ ಅಲ್ಲ, ಯಾವುದೋ ಒಂದು ಕಬಾಬ್ ಆಗಿರ್ಬೋದು, KFC ಚಿಕನ್, ಯಾವುದೋ ಒಂದು ಫ್ರೈಡ್ ವರ್ಷನ್ ಅಲ್ಲ. ಗ್ರಿಲ್ಲಲ್ಲಿ ಜಾಸ್ತಿ ನಿಮಗೆ ಆಯಿಲ್ ಕೂಡ ಯೂಸ್ ಮಾಡೋದಿಲ್ಲ. ಆ್ಯಂಡ್ ಇದು ಕಬಾಬ್ ಮ್ಯಾಜಿಕ್ನ ಗ್ರಿಲ್ ಚಿಕನ್ ನನ್ನ ಫೇವ್ರೆಟ್. ನೀವೇನಾದರೂ ಬ್ಯಾಂಗ್ಳೂರವ್ರನ್ನ ಆಗಿದ್ದರೆ ಕಬಾಬ್ ಮ್ಯಾಜಿಕ್ಕಿಂದ ಒಂದು ಸರಿ ಟ್ರೈ ಮಾಡಿ ಗ್ರಿಲ್ ಚಿಕನ್. ಇಟ್ ವಿಲ್ ಬಿ ವೆರಿ ವೆರಿ ಟೇಸ್ಟಿ. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ನಮ್ಮೆಲ್ರಿಗೂ ತುಂಬ ಇಷ್ಟ. ಇದ್ರ ಜೊತೆ ಮಯೋನೇಸ್ ಕೊಡ್ತಾರೆ, ಮತ್ತು ಮಸಾಲ ಆನಿಯನ್ ಕೂಡ ಕೊಡ್ತಾರೆ. ನಾನು ಮಯೋನೇಸ್ ತೊಗೊಳ್ಳೋದಿಲ್ಲ, ಬಿಕಾಸ್ ಮಯೋನೇಸಲ್ಲಿ ಕೂಡ ಕ್ಯಾಲರೀಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಯು ಕ್ಯಾನ್ ಸ್ಕಿಪ್ ಮಯೋನೇಸ್ ಇಫ್ ಯುವರ್ ಇನ್ ಅ ವೆಯ್ಟ್ ಲಾಸ್ ಜರ್ನಿ. ಇಲ್ಲಾಂದರೆ ಒಂದು ಸ್ವಲ್ಪ ತೊಗೋಬೋದು. ನಾನು ಮಯೋನೇಸ್ ಟೋಟಲಾಗಿ ಸ್ಕಿಪ್ ಮಾಡ್ತೀನಿ. ಆಮೇಲೆ 2 ಚಿಕನ್ ಲೆಗ್ಸ್. ನೀವೇನಾದರೂ ವೆಜಿಟೇರಿಯನ್ ಆಗಿದ್ದರೆ ಐ ಆಮ್ ಸಾರಿ,
ನಿಮಗೆ ಚಿಕನ್ ಮೊಟ್ಟೆ ಅಂತ ಕೇಳಿನೇ ನಿಮ್ಗೇನಾದರೂ ಬೇಜಾರಾಗಿರೋ ಸಾರಿ. ಸೊ ನೀವು ಚಿಕನ್ ಬದಲು ಸೋಯಾ ಚಂಕ್ಸ್ ಅಥವಾ ಮೊಸರು, ಕಾಳುಗಳು, ಮೊಳಕೆ ಕಾಳು ಈ ಥರ ಸೇವಿಸ್ಬೋದು. ಇಲ್ಲ ಇದ್ರ ಜೊತೆ ನೀವೇನಾದರೂ ರೈಸೋ ಅಥವಾ ಚಪಾತಿನೋ ತಿಂತೀರಾ ಅಂದರೆ ಜಸ್ಟ್ ಮೇಕ್ ಶ್ಯೂರ್ ಯೂರ್ ಈಟಿಂಗ್ ವೆರಿ ಲಿಟಲ್, 100 ಗ್ರಾಮ್ಸ್ ರೈಸ್ ಅಷ್ಟೇ, ಅಥವಾ ಒಂದು ಚಪಾತಿ ಅಷ್ಟೇ, ಜಾಸ್ತಿ ಆಗಿರಬಾರ್ದು. ಬಿಕಾಸ್ ಈಗ ನೀವು ತಿಂದರೆ ಇನ್ನೂ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಆಲ್ರೆಡಿ ಬ್ರೇಕ್ಫಾಸ್ಟು ಹೆವಿ ಆಗಿತ್ತು, ಹೆವಿ ಅಲ್ಲ ಆ್ಯಕ್ಚುಲಿ ಮಾಡ್ರೇಟ್ ಆಗಿತ್ತು. ಆ್ಯಂಡ್ ಲಂಚ್ ಕೂಡ ಇಟ್ ವಾಸ್ ಅ ಪ್ರಿಟಿ ವೆಲ್ ಬ್ಯಾಲೆನ್ಸ್ ಡಯಟ್. ನೀವು ಡಿನ್ನರಲ್ಲೂ ಒಂದು ಎಲಾಬ್ರೇಟ್ ಆಗಿ ತಿನ್ನಬೇಕಂತ ಏನಿಲ್ಲ, ಜಸ್ಟ್ ಕೀಪ್ ಇಟ್ ಸಿಂಪಲ್. ಈಗ ನೀವು ಲಂಚ್ ಏನು ತಿಂತೀರಾ ಅದಕ್ಕಿಂತಲೂ ಸಿಂಪಲ್ ವರ್ಷನ್ ಇದ್ದರೆ ಡಿನ್ನರು ಇಟ್ ವರ್ಕ್ಸ್ ಬೆಸ್ಟ್. ಮತ್ತು ನಾನು ಹೇಳಿದಾಗೆ ಆದಷ್ಟು ಬೇಗ ಡಿನ್ನರ್ನ ಮುಗಿಸಿ. ಇದೆಲ್ಲ ಆದಮೇಲೆ ನಾನು ಮಜ್ಜಿಗೆ ಕುಡಿದೆ. ಮಜ್ಜಿಗೆ ಐ ಮೇಕ್ ಶ್ಯೂರ್ ದಿನಕ್ಕೆ 2 ಅಥವಾ 3 ಗ್ಲಾಸ್ ಆದರೂ ಕುಡಿದ್ಬಿಡ್ತೀನಿ. ಸೊ ಈ ಮಜ್ಜಿಗೆ ಏನಕ್ಕೆ ಅಂದರೆ ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಚಿಕನ್ ಆ್ಯಕ್ಚುಲಿ ಹೀಟ್, ಅದ್ರ ಜೊತೆ ಅದನ್ನ ಬಾಡಿನ ಕೂಡ ಕೂಲ್ ಮಾಡೋದಕ್ಕೆ ಮಜ್ಜಿಗೆಗೆ ನೀವು ಐಸ್ ಕ್ಯೂಬ್ ಹಾಕೋಬೋದು. ಮತ್ತು ನಾನೇನು ಮಾಡ್ತೀನಿ ಅಂದರೆ ಜೀರಿಗೆ, ಹಿಂಗು, ಉಪ್ಪು ಇದು 3 ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಅದರಿಂದ ಮಜ್ಜಿಗೆ ಮಾಡ್ತೀನಿ. ಸಖತ್ತು ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಒಂದ್ಸರಿ, ಟ್ರೈ ಮಾಡಿಲ್ಲ ಅಂದರೆ ಸೂಪರಾಗಿರುತ್ತೆ. ಸೊ ಮಸಾಲೆ ಮಜ್ಜಿಗೆ ತುಂಬ ರೀತಿ ಮಾಡ್ತಾರೆ, ನಾನೊಂದು 2-3 ರೀತಿ ಮಾಡ್ತೀನಿ. ಕ್ವಿಕ್ಕಾಗಿ ಏನಾದರೂ ಬೇಕಂದರೆ ಐ ಫಾಲೋ ದಿಸ್. ಸೊ ಯಾವುದೇ ಕಾರಣಕ್ಕೂ ಕೋಕು, ಫಾಂಟಾ ಮತ್ತು ಸ್ಪ್ರೈಟ್ ಇದೆಲ್ಲ ತೊಗೊಳಕ್ಕೆ ಹೋಗಬೇಡಿ ಇಫ್ ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂದರೆ. ಈಗ ಬ್ರೇಕ್ಫಾಸ್ಟ್, ಲಂಚ್, ಇವೊಂದು ಸ್ನ್ಯಾಕ್ಸು ಮತ್ತು ನಾನು ಏನೇನು ತೊಗೊಂಡೆ ನೋಡಿ ಎಲ್ಲ ಫುಲ್ಲು ನಾನು ಏನೇನು ವೀಡಿಯೋನಲ್ಲಿ ತೋರಿಸ್ದೆ ಎಂಟೈರ್ ಡೇನ ಒಂದು ಡಯಟ್ನ ನೀವು ಕನ್ಸಿಡರ್ ಮಾಡಿದ್ರೆ 2000 ಕ್ಯಾಲರಿ ಮೇಲೆ ರೀಚ್ ಆಗಿಲ್ಲ. ಮತ್ತು ಪ್ರೋಟೀನ್ ನನ್ನ ಬಾಡಿಗೆ 70 ಗ್ರಾಮ್ಸ್ ಪ್ರೋಟೀನ್ ಏನು ಬೇಕು ಅಂದಿದೆ. ಇನ್ಫ್ಯಾಕ್ಟ್ 10 ಗ್ರಾಮ್ಸ್ ಜಾಸ್ತಿನೇ ಆಗಿದೆ. ಅದು ನೆಕ್ಸ್ಟ್ ಡೇಗೆ ನಿಮ್ಮ ಬಾಡಿ ಅದನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಮತ್ತು ಫೈಬರ್ ನಾನು ಏನು ಹೇಳಿದೆ 30 ಗ್ರಾಮ್ಸ್ ಒಳಗಡೆ ಇರಬೇಕಂತ. ಸೊ ಫೈಬರ್ ಈಸ್ ಆನ್ ಪಾಯಿಂಟ್, ಕ್ಯಾಲರಿ ಕೂಡ ಆನ್ ಪಾಯಿಂಟಲ್ಲಿದೆ. ಸೊ ಹಾಗಾಗಿ ಈ ಒಂದು ಡಯಟ್ ಒಂದು ಮ್ಯಾನೇಜ್ ಮಾಡೋದಕ್ಕೆ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿ ಕ್ಯಾಲರೀಸು ವೆಯ್ಟ್ ಲಾಸ್ ಆದಮೇಲೆ. ಸೊ ಯು ಕ್ಯಾನ್ ಫಾಲೋ ದಿಸ್ ಕೈಂಡ್ ಆಫ್ ಡಯಟ್. ಈಗ ಮೇಂಟೈನ್ ಪೀರಿಯಡಲ್ಲಿ ಇದ್ದಾಗ ಕೂಡ ಇಷ್ಟು ಸ್ಟ್ರಿಕ್ಟಾಗಿ ನೀವು ಫಾಲೋ ಮಾಡ್ತೀರಾ ಹಂಗಂದರೆ ಹೊರಗಡೆ ಏನೂ ತಿನ್ನೋದೇ ಇಲ್ವಾ ಅಂತ. ಹೊರಗಡೆ ತಿಂತೀನಿ, ವಾರಕ್ಕೆ ಒಮ್ಮೆ ನಿಮ್ಗೆ ಏನು ಇಷ್ಟ ತಿನ್ಬೋದು. ನಾನು ಕೂಡ ಅಷ್ಟೇ. ಈಗ ನಾನು ಹೊರಗಡೆ ಹೋದಾಗ ಐ ಕಾಂಟ್ ಬಿ ಸೋ ಸ್ಟ್ರಿಕ್ಟ್. ಸೊ ನನಗೂ ಕೂಡ ಆಸೆ ಆಗುತ್ತೆ. ಆವಾಗ ನಾನು ಹೊರಗಡೆ ಇದ್ದಾಗ ಐ ಎಂಜಾಯ್ ವಾಟ್ ಎವರ್ ಐ ವಾಂಟ್. ಕೆಲವೊಮ್ಮೆ ಸ್ವೀಟ್ಸ್ ತಿಂತೀನಿ, ಪಾನಿಪುರಿ ತಿಂತೀನಿ, ಐ ಈಟ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಆದಷ್ಟು ಮಾಡ್ರೇಟಲ್ಲಿರಿ. ಇವಾಗ ನೋಡಿ ನಾನು ಹೇಳಿದಾಗೆ ಮುಂಚೆ ಥರ ನೀವು ತಿನ್ನೋದಕ್ಕೂ ಆಗೋದಿಲ್ಲ. ದಟ್ ಈಸ್ ಒನ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ರಿ, ಯಾವುದೇ ಒಂದು ಫುಡ್ಡನ್ನ ಆದಷ್ಟು ನೀವು ಮಾಡ್ರೇಟ್ ಲೆವೆಲಲ್ಲಿ, ಅಂದರೆ ಎಷ್ಟು ಬೇಕು ಅಷ್ಟೇ ತಿಂದರೆ ಅದು ಒಳ್ಳೇದು. ಆ್ಯಕ್ಚುಲಿ ತುಂಬ ಇಷ್ಟ ಅಂತ ಅತಿಯಾಗಿ ತಿನ್ನೋಕ್ಕೋದ್ರೆ ಅತಿಯಾದರೆ ಅಮೃತನೂ ವಿಷಾನೇ ಅಂತಾರಲ್ವ. ಸೊ ಕೀಪ್ ದಟ್ ಪಾಯಿಂಟ್ ಇನ್ ಮೈಂಡ್. ಅತಿಯಾಗಿ ಏನು ತಿಂದರೂ ಕೂಡ ದಟ್ ಈಸ್ ಡೇಂಜರ್. ಈಗ ಅತಿಯಾಗಿ ನಾನು ಹೆಲ್ದಿಯಾಗಿ ತಿಂತೀನಿ ಅಂದರೆ ಇವನ್ ದಟ್ ಈಸ್ ನಾಟ್ ಪಾಸಿಬಲ್ ಅಲ್ವಾ. ನಾವೆಲ್ಲ ಸೋಷಿಯಲ್ ಗ್ಯಾದರಿಂಗ್ಸ್ ಆಗಿರ್ಬೋದು ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಇದ್ದಾಗ ನಾವು ಹಂಗೆ ಆಗೋದಿಲ್ಲ ಹಂಗಿರೋದಕ್ಕೆ. ಬಿಕಾಸ್ ಇವಾಗ ನಾವು ಎಂಜಾಯ್ ಮಾಡೋದೇ ಫುಡ್ಡಿಂದ. ಇವಾಗ ಎಲ್ಲರೂ ಜೊತೆನಲ್ಲಿ ಸೇರ್ತಿದ್ದೀವಿ ಅಂದರೆ ಇಟ್ ಹ್ಯಾಪನ್ಸ್ ವಿತ್ ಫುಡ್ ಓನ್ಲಿ ಅಲ್ವಾ. ಸೊ ಫುಡ್ ಬಂದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಫ್ ಕೋರ್ಸ್ ಸ್ವೀಟ್ಸು, ಜಂಕ್ ಫುಡ್ ಎಲ್ಲ ತಿನ್ನಬೇಕು, ಬಟ್ ಡೈಲಿ ತಿನ್ನೋ ಥರ ರೂಢಿ ಮಾಡ್ಕೋಬೇಡಿ. ಆದಷ್ಟು 1 ವೀಕಲ್ಲಿ 1 ಸರಿ ಅಟ್ಲೀಸ್ಟ್ 1 ಮೀಲ್, ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ನಿಮ್ಗೆ ಏನು ಇಷ್ಟ ಅದನ್ನು ತಿನ್ನಿ, ಮನಸ್ಫೂರ್ತಿಯಾಗಿ ತಿನ್ನಿ. ಆ್ಯಂಡ್ ನೆಕ್ಸ್ಟ್ ಡೇ ಕಮ್ ಬ್ಯಾಕ್ ಟು ರೂಟೀನ್. ಈಗ ನಾನು ಇವತ್ತು ತಿನ್ಬಿಟ್ಟೆ ಅಂತ ಒಂದು ಗಿಲ್ಟಲ್ಲೂ ಇರಬೇಡಿ. ಅದು ಒಂಥರ ಸ್ಟ್ರೆಸ್ ಥರ ಆಗಿಬಿಡುತ್ತೆ. ಅಯ್ಯೋ ಇದು ತಿನ್ಬಿಟ್ನಲ್ಲ, ಇವಾಗ ಇಷ್ಟು ತಿಂದಿದ್ದೀನಿ, ನಾಳೆ ನಾನು ಅಷ್ಟು ವರ್ಕೌಟ್ ಮಾಡಿ ಕರಗಿಸ್ತೀನಿ. ಡೋಂಟ್ ಡೂ ದ್ಯಾಟ್. ಹಂಗೆ ಮಾಡಿದ್ರೆ ನೀವು ನಿಮ್ಮ ಬಾಡಿಗೆ ಒಂದು ಪನಿಷ್ಮೆಂಟ್ ಕೊಡ್ತಿದ್ದೀರಾ, ಆ ಥರ ಆಗುತ್ತೆ. ಸೊ ಎಂಜಾಯ್. ನೆಕ್ಸ್ಟ್ ಡೇ ನೀವು ಈ ಒಂದು ರೂಟೀನ್ ಏನಿದೆ, ಒಂದು ಹೆಲ್ದಿ ರೂಟೀನ್, ಇದನ್ನು ಫಾಲೋ ಮಾಡ್ಕೊಂಡು ಬನ್ನಿ ಆಯಿತಾ. ಹೀಗೆ ಮಾಡಿದ್ರೆ ನಿಮಗೆ ಯಾವ ಪಾಯಿಂಟಲ್ಲೂ ಕೂಡ ನೀವು ಬೋರೇ ಅನಿಸೋದಿಲ್ಲ. ಆ್ಯಂಡ್ ಯು ಎಂಜಾಯ್ ದಿಸ್ ಹೆಲ್ತಿ ಲೈಫ್ ಸ್ಟೈಲ್. ಸೊ ಯಾವುದೇ ಒಂದು ಅತಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಸೊ ಐ ಹೋಪ್ ಈ ಒಂದು ಡಯಟ್ ಪ್ಲ್ಯಾನ್ ವಿಡಿಯೋ ನಿಮ್ಮೆಲ್ರಿಗೂ ಹೆಲ್ಪ್ ಆಗಿದೆ ಅಂತ. ಕೀಪ್ ಇಟ್ ಇನ್ ಮೈಂಡ್. ಇಫ್ ಯು ಆರ್ ಇನ್ ಅ ಮೇಂಟೆನೆನ್ಸ್ ಪೀರಿಯಡಲ್ಲಿ ಇದ್ದೀರಾ ಅಂದರೆ 2000 ಕ್ಯಾಲರೀಸ್ ಒಳಗಡೆ ನೀವು ಆಹಾರನ ಸೇವಿಸಿ. ಆ್ಯಂಡ್ ನಾನು ಹೇಳ್ತಿರೋದು ಒಂದು 60 kg ಒಳಗಡೆ ಇರೋರು ಅಂತ ಒಂದು ಪ್ರಾಪರ್ ಅಡಲ್ಟ್ ವೆಯ್ಟ್ನ ಕನ್ಸಿಡರ್ ಮಾಡ್ಕೊಂಡು ಹೇಳ್ತಿದ್ದೀನಿ.
ಆ್ಯಂಡ್ ಮೇಕ್ ಶ್ಯೂರ್ ನೀವೊಂದು 70 ಗ್ರಾಮ್ಸ್ ಒಳಗಡೆ ಆದರೂ ಪ್ರೋಟೀನ್ ತೊಗೊಳ್ತಿದ್ದೀರಾ ಅಂತ, ಆ್ಯಂಡ್ ಫೈಬರ್ 20 to 30 ಗ್ರಾಮ್ಸ್ ಒಳಗಡೆ ಫೈಬರ್ ತೊಗೊಳ್ತಿದ್ದೀರಾ ಅಂತ. ಸೊ ಹೀಗೆ ನೀವು ಬ್ಯಾಲೆನ್ಸ್ ಮಾಡೋದ್ರಿಂದ ನಿಮಗೆ ಡಯಟ್ ಮಾಡ್ತಾ ಮಾಡ್ತಾ ಹೇರ್ ಫಾಲ್ ಆಗೋದು ಮತ್ತು ತುಂಬ ವೀಕಾಗಿ ಕಾಣಿಸ್ಬಿಡ್ತಾರೆ ನೋಡಿ ಕೆಲವೊಬ್ರು ವೆಯ್ಟ್ ಲಾಸ್ ಆದಾಗ. ಸೊ ಆ ಥರ ನಮಗೆ ಅಡ್ವರ್ಸ್ ಎಫೆಕ್ಟ್ ಕಾಣಿಸೋದಿಲ್ಲ ಬಾಡಿ ಮೇಲೆ. ನಮ್ಮ ಬಾಡಿ ಕೂಡ ಆ ಮಸಲ್ ಬಿಲ್ಡಪ್ ಆಗ್ತಾ ಆಗ್ತಾ ನಮ್ಮ ಬಾಡಿ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ನಮ್ಮ ಬಾಡಿ ಸಾಥ್ ಕೊಡಬೇಕಲ್ವ, ನಾವೇನೇ ಒಂದು ಮಾಡ್ತಿದ್ದೀವಂದ್ರು ನಮ್ಮ ಬಾಡಿನೇ ಅದಕ್ಕೆ ರಿವರ್ಸ್ ಆಗಿಬಿಟ್ರೆ ನಾವು ಮಾಡಿದ್ದು ಎಲ್ಲ ವ್ಯರ್ಥ. ಬಿಕಾಸ್ ಅಲ್ಟಿಮೇಟ್ಲಿ ಹೆಲ್ತ್ ಇಸ್ ಮೇನ್ ಪಾಯಿಂಟ್, ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು. ಸೊ ಹಾಗಾಗಿ ಪ್ರೋಟೀನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋ ಹೆಲ್ಪ್ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಕೊಡಿ. ನೀವು ಹೆಲ್ತಿಯಾಗಿ ಆ್ಯಂಡ್ ಎಲ್ಲರಿಗೂ ಹೆಲ್ತಿಯಾಗಿರೋದಕ್ಕೆ ಎನ್ಕರೇಜ್ ಮಾಡಿ. ಸೊ ಈ ಥರ ಇದ್ದಾಗ ಈ ವಿಡಿಯೋನ ಶೇರ್ ಕೂಡ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬರೀ ವಿಡಿಯೋ ನೋಡೋದಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ನನಗದು ಹೆಲ್ಪ್ ಆಗುತ್ತೆ. ಇಟ್ ಎನ್ಕರೇಜಸ್ ಮೀ ಟು ಮೇಕ್ ಮೋರ್ ಸಚ್ ವಿಡಿಯೋಸ್ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.